ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ನಿತ್ಯ ನೀ ಎಷ್ಟು ಸತ್ಯ. ಈ ಕಾರ್ಯಕ್ರಮ ಆರಂಭಿಸೋಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. ಮುಂಬೈ ಸರಣಿ ಸ್ಫೋಟ ಪ್ರಕರಣ, ಅಜ್ಮೀರ್ ಜೈಲ್ ಕದ ತಟ್ಟಿದ ಎನ್ಐಎ ತಂಡ, ಉಗ್ರ ಜಲೀಸ್ ಅನ್ಸಾರಿ ವಿಚಾರಣೆ. ಭೂಚಕ್ರದ ಪ್ರಾಸಿಕ್ಯೂಷನ್, ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಿಎಂ ಕಾನೂನು ಸಮರ, ಇಂದು ಅರ್ಜಿ ವಿಚಾರಣೆ ನಡೆಸಲಿದೆ ಹೈಕೋರ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಹಾಮಳೆ, ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದಾಳೆ ನೇತ್ರಾವತಿ, ಕಾವೇರಿಯದು ಭೋರ್ಗರೆತ. ಪ್ರವಾಸಕ್ಕೆಂದು ಹೋದ್ರು, ಪಾತಾಳ ಪಾರಿಯಲ್ಲಿ ಕೊಚ್ಚಿ ಹೋದ್ರು. ಸೆಳೆವಿಗೆ ಸಿಕ್ಕ ಮೂವರು ನೀರು ಪಾಲು, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಘಟನೆ. ಕಾಲಿವುಡ್ನಿಂದ ಆರಂಭವಾಯಿತು ಬಣ್ಣದ ಬದುಕು. ಬಾಲಿವುಡ್ನಲ್ಲಿ ಫುಲ್ ಮಿಂಚಿಂಗ್, ಪ್ರಿಯಾಂಕಾ ಚೋಪ್ರಾಗೆ 30ನೇ ಹುಟ್ಟುಹಬ್ಬ. ನಿತ್ಯಾನಂದ ರಾಸಲೀಲೆ ಪ್ರಕರಣದಿಂದ ಸುದ್ದಿಯಾದ ನಿತ್ಯಾನಂದ, ನಂತರ ನಿತ್ಯಾನಂದನ ವರ್ತನೆ, ನೀಡಿದ್ದ ಹೇಳಿಕೆಗಳೆಲ್ಲವೂ ವಿಚಿತ್ರ. ರಾಸಲೀಲೆ ಪ್ರಕರಣದಿಂದ ನೋವಾಗಿಲ್ಲ ಅಂತ ಒಮ್ಮೆ ಹೇಳಿದ್ರೆ ಪ್ರಾಯಶ್ಚಿತ ಅನ್ನುವಂತೆ ಪಂಚಾಗ್ನಿ ತಪಸ್ಯ ಮಾಡಿದ್ರು. ಅದಾದ ನಂತರ ಗುರುಪೂರ್ಣಿಮೆ ದಿನದಂದು ಹೊಸ ಟ್ರೀಟ್ಮೆಂಟ್ ಒಂದು ಶುರುವಾಯಿತು, ಆಂಟಿ ಗ್ರಾವಿಟೇಷನ್ ಟ್ರೀಟ್ಮೆಂಟ್ ಅಂತ. ಇದೆಲ್ಲದರ ಮಧ್ಯೆ ರಾಸಲೀಲೆ ಪ್ರಕರಣದಲ್ಲಿ ನಿತ್ಯಾನಂದನಿಗೆ ಷರತ್ತುಬದ್ಧ ಜಾಮೀನು ದೊರೆತಿತ್ತು. ಆದರೆ ಷರತ್ತು ಉಲ್ಲಂಘನೆ ಆಗ್ತಿದೆ, ಸಾಕ್ಷ್ಯಾಧಾರಗಳನ್ನ ತಿರುಚುವ ಪ್ರಯತ್ನ ನಡೀತಿದೆ ಅಂತ ಸಿಐಡಿ ಪೊಲೀಸರು ಮನವಿ ಮಾಡಿ ಜಾಮೀನನ್ನ ರದ್ದು ಮಾಡುವಂತೆ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಇವತ್ತು ಈ ಬಗ್ಗೆ ವಿಚಾರಣೆ ಕೂಡ ನಡೆಯಲಿದೆ. ಆದರೆ ಇಂಥ ಸಂದರ್ಭದಲ್ಲಿ ನಿತ್ಯಾನಂದನ ಪರ ವಕೀಲರು ನೀಡಿದ್ದ ಹೇಳಿಕೆ ಕೂಡ ಬಹಳಷ್ಟು ಅಚ್ಚರಿ ಹಾಗೂ ಸಂಚಲನವನ್ನ ಉಂಟು ಮಾಡಿತು. ಅದೇನೆಂದ್ರೆ, ನಿತ್ಯಾನಂದನ ದೇಹ ಸ್ಥಿತಿ ಇನ್ನೂ 6 ವರ್ಷದ ಬಾಲಕನಿದ್ದಂತೆ. ಈ ಹೇಳಿಕೆಯನ್ನ ಕೇಳಿದ ಎಲ್ಲರೂ ಕೂಡ ಬೆಚ್ಚಿ ಬಿದ್ರು. ಇಷ್ಟೆಲ್ಲವೂ ಕೂಡ ರಾಸಲೀಲೆ ಪ್ರಕರಣದಿಂದ ಸುದ್ದಿ ಆದಂತಹ ನಿತ್ಯಾನಂದನ ಬಗ್ಗೆ ಹೇಳ್ತಾ ಹೋದ್ರೆ ಅದೊಂದು ಇತಿಹಾಸವೇ ಸರಿ. ಹಾಗಾದ್ರೆ ಇಷ್ಟೆಲ್ಲದರಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ, ಇದೆಲ್ಲವನ್ನ ತಿಳ್ಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮವೇ ನಿತ್ಯ ನೀ ಎಷ್ಟು ಸತ್ಯ. ನಿತ್ಯಾನಂದನ ಪರ ವಕೀಲರು ನೀಡಿದ ಹೇಳಿಕೆ ಒಂದು ರೀತಿ ಸಂಚಲನ ಉಂಟು ಮಾಡಿದ್ರೆ, ಗುರುಪೂರ್ಣಿಮೆ ದಿನದಂದು ವಿಭಿನ್ನ ಆಚರಣೆಯ ಮೂಲಕ ನಿತ್ಯಾನಂದ ಮತ್ತೊಂದು ರೀತಿಯ ಸಂಚಲನ ಉಂಟು ಮಾಡಿದ. ಅದೇನೆಂದ್ರೆ, ಭಕ್ತರನ್ನ ಕುಂತಲ್ಲೇ ಕುಣಿಸುವ ಮೂಲಕ ಆಂಟಿ ಗ್ರಾವಿಟೇಷನ್ ಟ್ರೀಟ್ಮೆಂಟ್ ಅನ್ನುವಂಥ ಹೆಸರಲ್ಲಿ ಭಕ್ತರನ್ನ ಹುಚ್ಚಿದ್ದು ಕುಣಿಯುವಂತೆ ಮಾಡ್ದ. ಇದರಿಂದ ದೇಹಕ್ಕೂ ಮನಸ್ಸಿಗೂ ರಿಲ್ಯಾಕ್ಸೇಷನ್ ಸಿಗುತ್ತಂತೆ, ಮೆದುಳು ಕೂಡ ಚುರುಕಾಗುತ್ತಂತೆ. ಈ ರೀತಿ ನಿತ್ಯಾನಂದ ಟ್ರೀಟ್ಮೆಂಟ್ ನೀಡೋದ್ರ ಮೂಲಕ ಮತ್ತೊಮ್ಮೆ ವಿಭಿನ್ನವಾಗಿ ಸುದ್ದಿಯಾದ. ಹಾಗಾದ್ರೆ ಹೇಗಿತ್ತು ಗುರುಪೂರ್ಣಿಮೆ ಆಚರಣೆ? ಬನ್ನಿ ಒಂದು ಝಲಕ್ ನೋಡ್ಕೊಂಡ್ ಬರೋಣ. ಬಿಡದಿಯ ನಿತ್ಯಾನಂದ ಆಶ್ರಮದಲ್ಲಿ ಹಬ್ಬವೋ ಹಬ್ಬ. ಇದೊಂಥರ ವಿಚಿತ್ರ ಹಬ್ಬ ಅಂತಾನೂ ಅನ್ಬಹುದು. ಹಲವು ದಿನಗಳಿಂದ ತೆರೆಮರೆಯಲ್ಲಿದ್ದ ನಿತ್ಯಾನಂದ ಸಾರ್ವಜನಿಕ ದರ್ಶನ ಕೊಟ್ರು. ಗುರುಪೂರ್ಣಿಮೆ ಪ್ರಯುಕ್ತ ಭಕ್ತಾದಿಗಳಿಗೆ ಪ್ರವಚನ ಕಾರ್ಯಕ್ರಮ ಏರ್ಪಡಿಸಿದ್ರು. ನಿತ್ಯಾನಂದರ ಕಾರ್ಯಕ್ರಮ ಆರಂಭವಾಗಿದ್ದು ಮೆರವಣಿಗೆ ಮೂಲಕ. ನಿತ್ಯಾನಂದೇಶ್ವರಿ ದೇವಸ್ಥಾನದಿಂದ ಆಶ್ರಮದವರೆಗೆ ಪಲ್ಲಕ್ಕಿ ಮೇಲೆ ಕೂತು ಚಿನ್ನ ಲೇಪಿತ ಕಿರೀಟ ತೊಟ್ಟಿದ್ದ ನಿತ್ಯಾನಂದರಿಗೆ ಅದ್ಧೂರಿ ಮೆರವಣಿಗೆಯಾಯಿತು. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಮೆರವಣಿಗೆ ನಂತರ ಶುರುವಾಗಿದೆ ಮಹಾಕುಂಡಲಿ ಯಾಗ. ಈ ಯಾಗದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಭಕ್ತರು ಕುಣಿಯುವುದು. ಒಂದರ್ಥದಲ್ಲಿ ಅದು ಹುಚ್ಚು ಕುಣಿತ ಅಂದ್ರೂ ತಪ್ಪಾಗೋದಿಲ್ವೇನೋ. ಒಬ್ಬ ಭಕ್ತನಂತೂ ನಿತ್ಯಾನಂದರ ಎದುರು ತಲೆಗೆ ಅದೆಂಥದ್ದು ಹೆಲ್ಮೆಟ್ ಧರಿಸಿಲ್ಲ. Shake it, shake it, body. Mama, move it, move it, move it, body. Shake it, shake it, shake it, body. ನಿತ್ಯಾನಂದನ ಪ್ರಕಾರ ದೇಹದಲ್ಲಿ 7 ಚಕ್ರಗಳು ಇರ್ತಾವಂತೆ. ಈ ರೀತಿ ಕುಣಿದ್ರೆ ಭಕ್ತನ ಮನಸ್ಸು ದೇವರೆಡೆಗೆ ಹೋಗುತ್ತಂತೆ.
ವಿಶೇಷ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಟಿ ರಂಜಿತಾ ಕೂಡ ಇದ್ರು. ಮೈ ಮರೆತು ಕುಣಿದ್ರು. ಇಂತಹದ್ದೊಂದು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಭಕ್ತರು ಮಾತ್ರ ಅಲ್ಲ, ಆಂಧ್ರ, ತಮಿಳುನಾಡು ಸೇರಿದಂತೆ ವಿದೇಶಿ ಭಕ್ತರು ಹಾಜರಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮಾಧ್ಯಮದ ಪ್ರತಿನಿಧಿಯೊಬ್ರು ಈ ಯಾಗದಲ್ಲಿ ಭಾಗವಹಿಸಿದ್ರು. ನಿತ್ಯನ ಭಕ್ತರಂತೂ ತಮ್ಮ ಗುರುವನ್ನ ಹಾಡಿ ಹೊಗಳಿದ್ರು. ಒಟ್ನಲ್ಲಿ ನಿತ್ಯಾನಂದನ ಭಕ್ತರು ಧ್ಯಾನದ ಹೆಸರಲ್ಲಿ ವಿಶಿಷ್ಟವಾಗಿ ಗುರುಪೂರ್ಣಿಮೆ ಆಚರಿಸಿಬಿಟ್ರು. ಇವೆಲ್ಲ ನಿಜಕ್ಕೂ ಪದ್ಧತಿಯೇ ಅಲ್ವೇ ಅನ್ನೋ ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಇರಲಿಲ್ಲ. ಇನ್ನು ವೈಜ್ಞಾನಿಕ ವಿವರಣೆಯ ಮಾತಂತೂ ತುಂಬಾ ದೂರಾನೇ ಉಳಿಯಿತು. ನಂದಿನಿ ಜೊತೆ ಪ್ರಕಾಶ್, ಸುವರ್ಣ ನ್ಯೂಸ್ 24/7 ರಾಮನಗರ. ಹೀಗೆ ಭಕ್ತರನ್ನ ಕುಂತಲ್ಲೇ ಕುಣಿಸುವ ಮೂಲಕ ನಿತ್ಯಾನಂದ ನೃತ್ಯಾನಂದ ಆದ. ಹಾಗಾದ್ರೆ ನಿತ್ಯಾನಂದ ಮಾಡಿದಂತಹ ಸುದ್ದಿಗಳಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಮಿಥ್ಯ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಮೂವರು ಗಣ್ಯರಿದ್ದಾರೆ. ಮೊದಲಿಗೆ ಡಾಕ್ಟರ್ ಲಕ್ಷ್ಮಣ್ ಅಂತ, ಇವರು ವಿಧಿ ವೈದ್ಯ ಶಾಸ್ತ್ರಜ್ಞರು. ಜೊತೆಗೆ ಮತ್ತೊಬ್ಬರು ಸುಬ್ರಹ್ಮಣ್ಯ ಕೆ ಅಂತ, ಇವರು ಕ್ಯಾರೆಕ್ಟರ್ ಆ್ಯಂಡ್ ಕರೇಜ್ ಡೆವಲಪ್ಮೆಂಟ್ ಟ್ರೈನರ್, ಅಂದರೆ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ನಡೆಸ್ತಾರೆ. ಮತ್ತೊಬ್ಬರು ಆಧ್ಯಾತ್ಮಿಕ ಚಿಂತಕಿ ಆಗಿರುವಂತಹ ಪುಷ್ಪಾ ಮೋಹನ್ ಅವರಿದ್ದಾರೆ. ಇವರೆಲ್ಲರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ಡಾಕ್ಟರು ಕೂಡ ಹೌದು, ವಿಧಿ ವೈದ್ಯ ಶಾಸ್ತ್ರಜ್ಞರು ಕೂಡ ಹೌದು. ಬಹಳ ನಿತ್ಯಾನಂದನ ವಿಷಯದಲ್ಲಿ ಸಾಕಷ್ಟು ಹೇಳಿಕೆಗಳಾಗಿರ್ಬೋದು, ವರ್ತನೆಗಳಾಗಿರ್ಬೋದು, ವಿಚಿತ್ರ ಸುದ್ದಿ ಮಾಡಿರುವಂಥದ್ದು, ಸಂಚಲನ ಉಂಟು ಮಾಡಿರುವಂಥದ್ದು. ಅದರಲ್ಲಿ ಮೊದಲ ಸ್ಥಾನ ಬಹುಶಃ ವಕೀಲರು, ಅವರ ಪರ ವಕೀಲರು ನೀಡಿದಂಥ ಹೇಳಿಕೆ ಆಗಿರ್ಬೋದು. ನಿತ್ಯಾನಂದ ಇನ್ನೂ 6 ವರ್ಷದ ಬಾಲಕನಿದ್ದಂತೆ ಅಂತ ಕೋರ್ಟ್ನಲ್ಲಿ ಹೇಳಿಬಿಟ್ರಪ್ಪ. ಏನಿದು ಹೇಳಿಕೆಯ ಹಿಂದಿನ ಒಂದು ಉದ್ದೇಶ ಏನಾಗಿರ್ಬೋದು, ಎಷ್ಟು ಸತ್ಯ ಇದೆ ಇದರಲ್ಲಿ ಅಂತ? ಆತನ ನೋಡಿದ್ರೆ ಆತನ 6 ವರ್ಷದ ಬಾಲಕನ ಕ್ಯಾರೆಕ್ಟರಿಸ್ಟಿಕ್ಸ್ ಆತನ ಹತ್ರ ಇದೆ ಅನ್ನೋದು ಸತ್ಯ ಇಲ್ಲ. ವರ್ತನೆ ನೋಡಿದಾಗ ನಿಜ ಅನ್ಸುತ್ತೆ. ಹೌದು, ಆತನ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ನೀವು ಅವನು ಆರ್ಮ್ ಕೈ ಮೇಲೆ ಎತ್ತದಾಗ ಕೆಳಗಡೆ ಡೆವಲಪ್ ಆಗಿದ್ದು ಹೇರ್ಸ್ ಆಗಿರ್ಬೋದು, ಅವನ ಆರ್ಮ್ಸ್ ಆಗ್ಬೋದು, ದೇಹದ ಒಟ್ಟು ಬೆಳವಣಿಗೆ ನೋಡಿದ್ರೆ ಅದು ಸತ್ಯ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ರಿಪೋರ್ಟ್ ಏನೇ ಇರ್ಬೋದು, ಆದರೆ ಮೇಲ್ನೋಟಕ್ಕೆ ಅವನು ನಾರ್ಮಲಾಗಿ ಬೇರೆ ಜನ ಥರ ಅವನು ಬೆಳೆದಿದ್ದಾನೆ. ಅವನು 6 ವರ್ಷದ್ದು ಅಂಗಾಂಗ ಇದೆ ಅಂದಿದ್ರೆ ಅದರಲ್ಲಿ ಏನೋ ಒಂದು ಸಂಶಯ ಬರ್ತದೆ, ಅದು ಡೌಟ್ ಬರ್ತದೆ. ಅದನ್ನು ಕ್ಲಿಯರಾಗಿ ಅಥವಾ ಪರ್ಫೆಕ್ಟಾಗಿ ಎಕ್ಸಾಮಿನೇಷನ್ ಮಾಡೋ ಅವಶ್ಯಕತೆ ಇದೆ. ಇದು ಸಮಾಜಕ್ಕೆ ಮಾಡ್ತಾ ಇರೋದಂಥ ದ್ರೋಹ ಅಂತ ನನ್ನ ಪರ್ಸನಲ್ ಅನಿಸಿಕೆ. ಓಕೆ, ಸುಬ್ರಹ್ಮಣ್ಯ ಅವರೇ, ಈ ಹೇಳಿಕೆಯ ಜೊತೆಗೆ ನಿತ್ಯಾನಂದ ಸುದ್ದಿ ಮಾಡಿರುವಂಥದ್ದು ಯೋಗ, ಧ್ಯಾನ ಮಾಡಿಸ್ತೀನಿ, ಕುಂಡಲಿನಿ ಯೋಗ ಅಂತೆ, ಚಕ್ರಗಳು ಜಾಗೃತಗೊಳ್ಳುತ್ತಂತ ಹೇಳ್ತಾರೆ, ಏನೇನೋ ಒಂದು ಹೇಳ್ತಾರಪ್ಪ. ಏನಿದೆಲ್ಲ ಅಂತ? ಇಲ್ಲ, ನಾನು ಮಕ್ಕಳಿಗೆ ಈ ಥರ ಟ್ರೈನಿಂಗು ಎಲ್ಲ ಕೊಡೋದ್ರಿಂದ, ಈ ಮೆಡಿಟೇಷನ್ನು ಎಲ್ಲ ಮಾಡಿಸೋದ್ರಿಂದ ತುಂಬ ಡೆವಲಪ್ ಆಗುತ್ತೆ ಅಂತ ನಾವು ನಂಬ್ಕೊಂಡು ಬರ್ತಾ ಇರುವಂಥ ಒಂದು ಇದು. ಬಿಯಾಂಡ್ ಇನ್ನೂ ಡೀಪಾಗಿ ತಗೊಂಡ್ರೆ ಇನ್ನೂ ಮಕ್ಕಳಿಗೆ ಕ್ಯಾರೆಕ್ಟರ್ ಆ್ಯಂಡ್ ಕರೇಜ್ ಚೆನ್ನಾಗಿ ಬಿಲ್ಡ್ ಮಾಡ್ಬೋದೇನೋ ಅಂತ ನಾನು ಹುಡ್ಕೊಂಡು ಆ ಆಶ್ರಮಕ್ಕೆ ಹೋದೆ. ಹೋದಾಗ ಫಸ್ಟ್ ಡೇ ASP ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು, ಆನಂದ ಸ್ಪೂರ್ಣ ಪ್ರೋಗ್ರಾಮ್ ಅಂತ. ಅದರಲ್ಲಿ ಚಕ್ರಗಳ ಶುದ್ಧೀಕರಣ ಅಂತ ಮೇಡಮ್ ಮಾತಾಡ್ಬೋದು, ಅವಾಗ ಗೊತ್ತಾಗುತ್ತೆ ನಮಗೆ. ಚಕ್ರಗಳ ಶುದ್ಧೀಕರಣ ಅಂತ 2 ದಿವಸ ಮೆಡಿಟೇಷನ್ ಮಾಡಿಸಿದ್ರು. ಅಂದರೆ 7 ಥರದ ಡಿಫ್ರೆಂಟ್ ಮೆಡಿಟೇಷನ್ ಮಾಡಿಸಿದ್ರು. ಅದಕ್ಕೆ 2,500 ರೂಪಾಯಿ ಚಾರ್ಜ್ ಮಾಡಿದ್ರು. ಚಾರ್ಜ್ ಮಾಡಿ ಆದಮೇಲೆ ಆ ಮೆಡಿಟೇಷನ್ ನನಗೆ ಓಕೆ, ಸ್ವಲ್ಪ ಮೆಡಿಟೇಷನ್ ಥರ ಕಾಣಿಸ್ತು. ಹಾಫ್ ಆನ್ ಅವರ್ 45 ಮಿನಿಟ್ಸ್ ಇತ್ತು. ಆದರೆ ಅದರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಮೆಡಿಟೇಷನ್ ಅಂತ ಇರೋದು ಒಂದು 30% ಮಾತ್ರ ಇಡೀ 2 ಡೇಸಲ್ಲಿ. ಉಳಿದಂಥ ಟೈಮಲ್ಲಿ ಏನಾಗ್ತದೆ ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟು. ಚೆನ್ನಾಗಿ ಫುಡ್ ಕೊಡ್ತಾರೆ, ಚೆನ್ನಾಗಿ ಓಡಾಡಕ್ಕೆ ಒಳ್ಳೆ ಬೆಡ್ಸ್ ಇದ್ದಾವೆ. ಸೊ ಜನ ಮೆಡಿಟೇಷನ್ ಮಾಡ್ತಾರೆ, ಅಲ್ಲೇ ಹಾಗೆ ಮಲ್ಕೊಂಡ್ಬಿಡೋದು. ಸೊ ಈ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಅಲ್ಲಿ. ಒಳ್ಳೆ ಸೌಲಭ್ಯಗಳಿಗೋಸ್ಕರ ಅಲ್ಲಿ ಬರ್ತಾರೆ ಹೊರತು ಆ ತರ ನಡ್ಕೊಂಡು ಹೋಗ್ತಾ ಇತ್ತು 2 ಡೇಸ್. ನಮ್ಮಲ್ಲಿ ಹೇಗಂದ್ರೆ ಮಕ್ಕಳಿಗೆ ಕ್ಯಾರೆಕ್ಟರ್ ಕ್ಯಾರೇಜ್ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಹೇಗಂತ ಹೇಳಿದ್ರೆ 2 ಗಂಟೆಗೆ ಶುರು ಆಗುತ್ತೆ ಅಂದ್ರೆ 5 ಗಂಟೆ ಶುರು ಆಗುತ್ತೆ. ಆ ತರ ಅನಿಸ್ತಾ ಇತ್ತು ನನಗೆ. ಸ್ವಲ್ಪ ಆಕ್ವರ್ಡ್ ಫೀಲಿಂಗ್ ಆಗ್ತಾ ಇತ್ತು. ಆದ್ರೂ ಕಲಿಯೋಕೆ ಹೋದ್ಮೇಲೆ ಕಲಿಲೇಬೇಕಲ್ಲ, ಆ ರೀತಿ ಕಲಿತಿದ್ದೆ. ಆ ಒಂದು 2 ಡೇಸ್ ಅಲ್ಲಿ ನನ್ಗೆ ಸ್ವಲ್ಪ ಮೆಡಿಟೇಷನ್ ಎಲ್ಲ ಅನುಭವ ಆಯ್ತು. ಬಟ್ ನಾವೇನ್ ಮಾಡ್ತಾ ಇದೀವಿ ಹಾಗೆ ಅನಿಸ್ತು. ಆದ್ರೆ ಅದಾದ್ಮೇಲೆ 2ನೇ ದಿವಸ ಮಧ್ಯಾಹ್ನ ಮೇಲೆ ಅವ್ರದ್ದು ಒಂದೊಂದೇ ಕೋರ್ಸ್ಗಳ ಬಗ್ಗೆ ಇಂಟ್ರಡಕ್ಷನ್ ಬಂತು. ಅದು ನೋಡಿದ್ ನಂಗೆ ಸಖತ್ ಅಮೇಝಿಂಗ್ ಅಂತು. ಒಂದೊಂದು ಕೋರ್ಸ್ಗಳು ಹೇಗಿತ್ತು ಅಂತ ಹೇಳಿದ್ರೆ, ಅದಾದ್ಮೇಲೆ ನಾನೊಂದು ನೋಡೋಣ ಅಂತ ಇನ್ನೊಬ್ಬನ ಒಂದು ಕೋರ್ಸಿಗೆ ಕಳ್ಸಿಕೊಟ್ಟಿದ್ದೆ. ಆ ಕೋರ್ಸ್ ಹೆಸರು ಏನ್ ಕೇಳಿದ್ರೆ ಎನ್ ವೆಲ್ತ್ ಅಂತ. ಅಂದ್ರೆ ಅವ್ರದ್ದೆಲ್ಲ ಶುರು ಆಗೋದು ಎನ್ ಇಂದ. ಎನ್ ಅಂದ್ರೆ ನಿತ್ಯ. ಎನ್ ವೆಲ್ತ್ ಇಂದ ಶುರು ಆಯ್ತು. ಆ ಕೋರ್ಸ್ ಚಾರ್ಜ್ ಎಷ್ಟು ಕೇಳಿದ್ರೆ 5,000 ರೂಪಾಯಿ. 2 ಡೇಸ್ ಅಟೆಂಡ್ ಮಾಡ್ಕೊಂಡು ಬಂದಂತ ನನ್ನ ಫ್ರೆಂಡ್ ಹೇಳಿದ್ರು,
ಎನ್ ವೆಲ್ತ್ ಅಲ್ಲ ಎನ್ ಲಾಸ್ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಏನು ಅವ್ರಿಗೆ ಏನು ಅನಿಸ್ಲಿಲ್ಲ. ಯಾಕಂದ್ರೆ ನಾನು ಕಳಿಸಿದಂತ ಇಬ್ರು, ಒಬ್ರು CEO, ಒಬ್ರು MD. ಯಾಕಂದ್ರೆ ನನಗೆ ಆ ಪರಿಚಯ ಇರೋದ್ರಿಂದ ನಾನು ಹಂಗೆ ಕಳಿಸ್ದೆ. ಆವಾಗ ನನಗೆ ಹಾಗೆ ಅನಿಸ್ತು, ಅಯ್ಯೋ ನಾನು ಹಿಂಗೆ ಮಾಡಿದ್ನಲ್ಲಪ್ಪ ಅಂತ, ಏನಾದರೂ ಬೇರೆ ಏನಾದರೂ ಮಾಡೋಣ ಅಂತ ಒಂದ್ಸಲ ಅವನೋಗಿ ಮೀಟ್ ಮಾಡಿದೆ. ಅವರ ಇಲ್ಲ ಅದು ಎಲ್ಲರಿಗೂ ಬೆನಿಫಿಟ್ ಬರಬೇಕಂತ ಏನಿಲ್ಲ, ಬಟ್ ಕೆಲವರಿಗೆ ಬೆನಿಫಿಟ್ ಬರುತ್ತೆ ಅಂತ ಓಕೆ ಓಕೆ. ಈಗ ಪುಷ್ಪ ಅವರೇ, ಸಾಕಷ್ಟು ಬಾರಿ ನಿತ್ಯಾನಂದನ ಬಾಯಲ್ಲಿ ಕೇಳಿದೀವಿ ಕುಂಡಲಿನಿ ಯೋಗ ಅನ್ನುವಂಥದ್ದು. ಏನಿದು ಯೋಗ? ನಿಜಕ್ಕೂ ಅವ್ರು ಮಾಡಿಸ್ತಾ ಇರೋದು ಕುಂಡಲಿನಿ ಯೋಗನ ಅಂತ? ಎಷ್ಟೋ ಧ್ಯಾನ ಪದ್ಧತಿಗಳು, ಈ ಥರ ಪದ್ಧತಿಗಳು ಇರುತ್ತೆ. ಬಟ್ ಏನು ಅಂದರೆ ಈ ಥರ ಎಲ್ಲರೂ ಮಾಡೋಕ್ಕಾಗತ್ತಾ ಹೇಳಿ? ಇಲ್ಲ, ಏನೋ ಚಿಕ್ಕ ಚಿಕ್ಕ ಹುಡುಗರು ಏನೋ ಕುಡಿದುಕೊಂಡು ಏನೋ ಮಾಡ್ತಿದ್ದಾರೆ. ಬಟ್ ನನಗೆ ಡೌಟ್, ಆ ಥರ ಕದಲೋದ್ರಿಂದ ಕುಂಡಲಿನಿ ರೇಸ್ ಆಗುತ್ತೆ ಅನ್ನೋದು. ಆ್ಯಕ್ಚುಲಿ ನಮ್ಮ ಬಾಡಿ ಒಳಗೆ 72,000 ನಾಡಿ ಮಂಡಲ ಇರುತ್ತೆ. ಆ ನಾಡಿ ಮಂಡಲ ಶುದ್ಧಿ ಆಗಿ ಇದು ಮಾಡಬೇಕಂದ್ರೆ, ಈಗ ಟ್ರೈನಲ್ಲಿ ಜಂಕ್ಷನ್ಸ್ ಇರುತ್ತೆ ನೋಡಿ, ಗುಂತಕಲ್ ಜಂಕ್ಷನ್, ಆ ಥರ ಕೆಲವು ಟ್ರೈನ್ಸ್ ಲೈನ್ಸ್ಗೆ. ಅದೇ ಥರ ನಮ್ಮ ನಾಡಿ ಮಂಡಲ ಕೂಡ ಕೆಲವು ಜಂಕ್ಷನ್ಸ್ ಥರ ಇದೆ. ಅದನ್ನೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, 7 ಚಕ್ರಗಳು ಹೇಳೋದು. ಸೊ ಅವೆಲ್ಲ ನಾಡಿ ಮಂಡಲಗಳು ಆ ಪ್ಲೇಸ್ನಲ್ಲಿ ಬಂದು ಅಲ್ಲಿ ಕೂಟಮಿ ಅಂತಾರೆ ಅದನ್ನು ಆ ಥರ ಹೇಳ್ತಾರೆ ಇದರ ಬಗ್ಗೆ, ಚಕ್ರಾಸ್ ಬಗ್ಗೆ. ಈಗ ನಮಗೆ ಚಕ್ರಾಸ ಅಲ್ಲಿ ಆಕ್ಟಿವೇಟ್ ಆಗಬೇಕು ಅಂದರೆ ಆ ಥರ ಕುಣಿಯೋದು ಬೇಡ. ಈಗ ಊಟ ಮಾಡಬೇಕಾದ್ರೆ ಹೇಗೆ ಮಾಡ್ಬೋದಲ್ವಾ, ಈಗ ತಲೆ ಸುತ್ಕೊಂಡು ಅಥವಾ ಹಾರಿಸ್ಕೊಂಡು ಬಾಯಿ ಹಿಡಿಯೋದು, ಅದೆಲ್ಲ ಯಾಕೆ? ಅಷ್ಟು ಕಷ್ಟ ಯಾಕೆ ಪಡಬೇಕು? ಈಗ ನೀರು ಬೇಕು ಅಂದರೆ ಸ್ವಿಚ್ ಆನ್ ಮಾಡಿದ್ರೆ ನೀರು ಬರುತ್ತೆ. ಈಗ ಯಾಕೆ ನದಿಗೆ ಹೋಗೋಣ ಅಲ್ವಾ? ಅದೇ ಥರ ಈಗ ನಮಗೆ ಈ ಕುಂಡಲಿನಿ ರೈಸ್ ಆಗೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ಕಲ್ತಿದ್ದೀನಿ, ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸುಮ್ಮನೆ ಕೈ ಜೋಡಿಸ್ಕೊಂಡು ಕಾಲು ಜೋಡಿಸ್ಕೊಂಡು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಕೈ ಕಾಲು ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡು ಶ್ವಾಸವನ್ನು ಗಮನಿಸಿದ್ರೆ ಸಾಕು. ಇನ್ನರ್ ಜರ್ನಿ ಅಂತಾರೆ. ಮೊನ್ನೆ ರವಿಶಂಕರ್ ಗುರುಜಿ ಹೇಳಿದ್ರು, ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ ಅಂತ. ಅಂತರ್ಮುಖರು ಸ್ವಲ್ಪ ಹೊತ್ತಾದ್ರೂ ನಾವು ಅಂತರ್ಮುಖರಾಗಬೇಕು. ಇನ್ನರ್ ಯಾಕಂದ್ರೆ ಅಂತರ್ಮುಖರಾಗಬೇಕು ಅಂದ್ರೆ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ನಮ್ಮ ಒಳಗೆ ಏನ್ ನಡೀತಾ ಇದೆ ಅಲ್ವಾ? ಸೊ ಈ ಚಕ್ರಾಸ್ ಆಕ್ಟಿವೇಟ್ ಆಗಬೇಕು ಅಂದ್ರೆ ಈ ಪ್ರಾಣದೇವರು, ಪ್ರಾಣಶಕ್ತಿ ಇರುವಂತಹ ಆ ಪ್ರಾಣದೇವ್ರನ್ನ ಹಿಡ್ಕೊಂಡ್ರೆ, ಅದಕ್ಕೆ ಈ ಒಳಮುಖ ಪ್ರಯಾಣಕ್ಕೆ ಈ ಪ್ರಾಣದೇವರೇ ಜಗದ್ಗುರು ಅಂತ ಹೇಳಿದ್ರು. ಯಾಕಂದ್ರೆ ಜಗತ್ತಿಗೆ ಈ ಕುಲ ಗೋತ್ರ ಏನಿಲ್ವಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಶ್ವಾಸ ಬೇಕೇ ಬೇಕು. ಸೊ ಎಲ್ಲರೂ ಕೈಕಾಲು ಕಟ್ಕೊಂಡು ಕೂತ್ಕೊಂಡು ಶ್ವಾಸವನ್ನು ಗಮನಿಸಿದರೆ, ಅದು ಗಮನಿಸ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀವಿ. ಯಾವಾಗ ನಾವು ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀವೋ ಆಗ ಕುಂಡಲಿನಿ ಆಕ್ಟಿವೇಟ್ ಆಗುತ್ತೆ. ಕುಂಡಲಿನಿ ಆಕ್ಟಿವೇಟ್ ಆಗಿ ಹೆಂಗಂದ್ರೆ ಒಂದೊಂದೇ ಅಲ್ಲ, ಮೂಲಾಧಾರದಿಂದ ಸ್ವಾದಿಷ್ಟ ಇದು ಸಹಸ್ರಾರ ತನಕ ಲಿಫ್ಟಲ್ಲಿ ಹೋದಂಗೆ ಹೋಗ್ಬೇಕು. ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿತ್ಯಾನ ಕುರಿತಾದ ಸಾಕಷ್ಟು ಸತ್ಯಾಂಶಗಳು ಮಿಥ್ಯಾಂಶಗಳನ್ನು ತಿಳ್ಕೊಳ್ಳೋದಿದೆ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.